ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ರಾಷ್ಟ್ರಪರ ಹಾಗೂ ಜನಹಿತದ ಈ ನಮ್ಮ ಮಾಧ್ಯಮ ಅಭಿಯಾನವು ನಿಮ್ಮ ಸಹಕಾರದ ವಿನಃ ಮುಂದೆ ಸಾಗಲಾರದು. ನಮ್ಮ ಈ ನಡಿಗೆಯ ಹೆಜ್ಜೆಗಳಿಗೆ ಗತಿಶಕ್ತಿ ತುಂಬಲು ದಯವಿಟ್ಟು ನಮ್ಮ ಜೊತೆಗೆ ಬನ್ನಿರಿ. ಪ್ರೇಕ್ಷಕರೇ, ರಾಜ್ಯದಲ್ಲಿ ಈಗ ಭೂಮಿ ಹಂಚಿಕೆ ವಿಚಾರವೇ ಕಾಂಗ್ರೆಸ್ ಪಕ್ಷಕ್ಕೆ ಚಕ್ರವ್ಯೂಹವಾಗಿ ಸುತ್ತಿಕೊಳ್ತಾ ಇದೆ. ಈ ವ್ಯೂಹದ ಸುರುಳಿಗೆ ಖರ್ಗೆ ಪರಿವಾರಕ್ಕೆ ಅವರ ಟ್ರಸ್ಟ್ಗೆ ಹಂಚಲಾದ ಸಿವಿಕ್ ಅಮ್ಯುನಿಟಿ ಸಿಎ ಸೈಟ್ ವಿವಾದ ಹೊಸದೊಂದು ಎಳೆಯಾಗಿ ಸೇರಿಕೊಂಡಿದೆ. ಇದರ ಬಗ್ಗೆ ನಾವು ಮಾತನಾಡಲೇಬೇಕಿದೆ. ಕಾರಣ, ಈ ಭೂಮಿ ಇದೆಯಲ್ಲ, ಇದು ದೇಶದ ಪ್ರಗತಿ ಪಥಕ್ಕೆ ಜೋಡಿಕೊಳ್ಳುವ ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತ ಜಮೀನಾಗಿದೆ. ಆದರೆ ನೋಡಿ, ಮೂಡಾ ಹಗರಣದ ನುಂಗಲಾಗದ ಬಿಸಿ ತುಪ್ಪ ಗಂಟಲಿಗೆ ಸಿಕ್ಕಿ ಬಿದ್ದಾಗಲೇ ಖರ್ಗೆ ಟ್ರಸ್ಟ್ ಭೂಮಿ ವಿವಾದ ಮುನ್ನೆಲೆಗೆ ಬಂದಿದ್ದೇಕೆ ಅಂತ ಹೇಳಿ ನಾವು ಸೂಕ್ಷ್ಮವಾಗಿ ನೋಡಲೇಬೇಕಾಗುತ್ತದೆ. ಪ್ರೇಕ್ಷಕರೇ, ಕಾಂಗ್ರೆಸ್ಸಿನ ಆಂತರಿಕ ರಾಜಕಾರಣ ಮೊನ್ನೆ ಲೋಕಸಭೆ ಚುನಾವಣೆ ಪ್ರಕ್ರಿಯೆ ಪೂರ್ಣಗೊಂಡು ಕೇಂದ್ರದಲ್ಲಿ ಹೊಸ ಸರ್ಕಾರ ರಚನೆಯಾದ ನಂತರದಿಂದ ನಿರಂತರವಾಗಿ ಮುಂದೆ ಬರ್ತಾನೆ ಇದೆ. ಈ ದಿನಗಳಲ್ಲಿ ಒಂದಿಲ್ಲ ಮತ್ತೊಂದು ಭ್ರಷ್ಟಾಚಾರ ಅಥವಾ ಹಗರಣಗಳು ಸಾರ್ವಜನಿಕವಾಗಿ ಬಹಿರಂಗವಾಗ್ತಾನೆ ಇದ್ದಾವೆ. ಕೆಲಕಾಲ ಅಧಿಕಾರ ಕಳೆದುಕೊಂಡು ಮಂಕು ಕವಿದಂತೆ ಕುಳಿತಿದ್ದ ಪ್ರತಿಪಕ್ಷಗಳಿಗೆ ಈ ಹಗರಣಗಳು ಕಾಂಗ್ರೆಸ್ ಹಣೆಯಲು ಅಸ್ತ್ರವಾಗಿರಬಹುದು, ಅದು ಬೇರೆ ವಿಷಯ. ರಾಜಕೀಯ ಮಾಡುವವರು ಎಲ್ಲರೂ ಅದನ್ನೇ ಮಾಡೋದು, ತಮ್ಮ ಪ್ರತಿಷ್ಠೆ ಪ್ರಸ್ತುತತೆಯನ್ನು ಬಿಂಬಿಸಲು ಹೀಗೆ ವಿಚಾರಗಳನ್ನು ಎತ್ತು ಮಾತನಾಡ್ತಾರೆ ಅನ್ನಬೇಕಾಗುತ್ತದೆ. ಪ್ರೇಕ್ಷಕರೇ, ಈ ಹಗರಣಗಳೆಲ್ಲ ಕಾಂಗ್ರೆಸ್ ಪಕ್ಷದ ಒಳಗಿರುವ ರಾಜಕಾರಣದಿಂದಾಗಿ ಹೊರಗೆ ಬಂದು ಫೇಸ್ ಆಫ್ ಆಗ್ತಾ ಇವೆಯಾ ಎಂಬುವುದು ಆಸಕ್ತಿ ಕೆರಳಿಸುವ ಸಬ್ಜೆಕ್ಟ್ ಅನ್ನಬೇಕಾಗ್ತದೆ. ಖರ್ಗೆ ಟ್ರಸ್ಟಿನ ಸಿಎ ಸೈಟ್ ಪ್ರಕರಣ ಏನೇ ಇರಲಿ, ಅದು ಅನೈತಿಕವೋ ನೈತಿಕ ಹಂಚಿಕೆಯೋ ಎಂಬುದನ್ನು ಕೆಐಎಡಿಬಿ ನಿಯಮಗಳೇನು ಎಂಬುದು ಪರಿಶೀಲನೆಯ ನಂತರ ಹೊರಗೆ ಬಂದೇ ಬರುತ್ತೆ. ಅದು ಪ್ರೈಮಫೆಸಿ ವಿಷಯ ಈಗ. ಬಟ್ ಕಾಂಗ್ರೆಸ್ಸಿನ ಆಂತರಿಕ ರಾಜಕಾರಣ ಕೂಡ ಮಲ್ಲಿಕಾರ್ಜುನ ಖರ್ಗೆ ಸೈಟ್ ಪ್ರಕರಣ ಇಷ್ಟು ಸ್ಪೀಡ್ ವೇವ್ ಪಡೆಯಲು ಕಾರಣವಂತ ನಾವು ಇಲ್ಲಿ ಸಂಶಯ ಪಡಬೇಕಾಗುತ್ತದೆ. ಮೂಡಾ ಭೂಚಕ್ರ ಸಿದ್ದರಾಮಯ್ಯ ಅವರನ್ನು ಹಿಡಿದು ಗುಮ್ಮುತ್ತಿರುವಾಗಲೇ ಖರ್ಗೆಯವರ ಸಿಎ ಸೈಟ್ ಹಂಚಿಕೆ ಪ್ರಕರಣ ಮುಂದೆ ಬಂದಿದೆ. ಇಲ್ಲಿ ನಾವು ರಾಜ್ಯ ಕಾಂಗ್ರೆಸ್ಸಿನ ರಾಜಕಾರಣದ ರಾಜಕೀಯ ಒಳಹರಿವು ನಡಿಗೆ ಏನಿರಬಹುದು ಅಂತ ಕುತೂಹಲಕ್ಕಾಗಿ ಮೂಡಾ ಟು ಕೆಐಎಡಿಬಿ ಖರ್ಗೆ ಸೈಟ್ಗೆ ಲಿಂಕ್ ಮಾಡಿ ಒಂಚೂರು ನೋಡ್ಕೊಂಡು ಬರೋಣ. ಪ್ರೇಕ್ಷಕರೇ, ಹೈಕೋರ್ಟ್ ರಾಜ್ಯಪಾಲರ ಅನುಮತಿಯ ಕ್ರಮವನ್ನು ಎತ್ತಿ ಹಿಡಿದು ಪ್ರಾಸಿಕ್ಯೂಷನ್ಗೆ ಅಸ್ತು ಅಂದ್ಬಿಟ್ರೆ ಅಂತ ಇಟ್ಕೊಳ್ಳಿ. ಈಗ ಪ್ರಕರಣ ನ್ಯಾಯಪೀಠದ ಮುಂದೆ ಇದೆ. ಪ್ರಾಸಿಕ್ಯೂಷನ್ಗೆ ತೀರ್ಪು ನೀಡುವುದು ಘನ ನ್ಯಾಯಾಲಯದ ಸಾರ್ವಭೌಮ ಅಧಿಕಾರದ ವಿಚಾರ. ನ್ಯಾಯಪೀಠದ ನಿರ್ಧಾರ ಏನೇ ಬರಲಿ ಅದನ್ನು ನಾವು ಗೌರವಿಸೋಣ. ಆದರೆ ಇಲ್ಲಿ ಒಂದು ಕಲ್ಪನೆಯನ್ನು ಮುಂದಿಟ್ಟುಕೊಂಡು ಅಷ್ಟೇ ಯೋಚನೆ ಮಾಡೋಣ. ಅಗೇನ್ ರಾಜ್ಯಪಾಲರು ಗೆದ್ದು ಪ್ರಾಸಿಕ್ಯೂಷನ್ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕೋರಿಕೆ ತಿರಸ್ಕೃತವಾದರೆ ಖಂಡಿತ ಮುಂದಿನ ಕೆಲವೇ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾದಂತ ಪರಿಸ್ಥಿತಿ ಎದುರಾಗುತ್ತದೆ. ಅಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜಕೀಯ ದಿಲ್ಲಿ ಟು ಬೆಂಗಳೂರಿಗೆ ಶಿಫ್ಟ್ ಆಗಬಹುದು. ಈ ಬದಲಾಗಬಹುದಾದ ವಿಚಾರ ಕೆಲವು ವಾರಗಳಿಂದ ನಂಬರ್ 10 ಜನಪಥ್ ಟು ಬೆಂಗಳೂರಿನ ಕೆಪಿಸಿಸಿ ಅಂಗಳದಲ್ಲಿ ಚರ್ಚೆ ಆಗ್ತಾನೆ ಇದೆ. ಅದು ಮುಂದೆ ತೀವ್ರತೆ ಪಡೆಯಲೂಬಹುದು. ಪ್ರೇಕ್ಷಕರೇ, ರಾಜಕೀಯ ಮೇಲಾಟ ಹೀಗಿರುವಾಗ ಖರ್ಗೆ ಕುಟುಂಬದ ಬಗ್ಗೆ ರಾಜ್ಯದಲ್ಲಿ ಒಂದು ದೂರು ರಾಜ್ಯಪಾಲರ ಟೇಬಲ್ ಮುಂದಿಟ್ಟಿದ್ದರ ಔಚಿತ್ಯ ಹಾಗೂ ಪ್ರಸ್ತುತತೆ ಮತ್ತು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ ಅದರ ಟೈಮಿಂಗ್ ಇದೆಯಲ್ಲ, ಅದರ ಬಗ್ಗೆ ನಾವು ರಾಜಕಾರಣದ ಬಗ್ಗೆ ಆಸಕ್ತಿ ಇರುವವರು ಈ ಬೆಳವಣಿಗೆ ಹಿಂದಿರುವ ವಿಚಾರಗಳನ್ನು ಸೂಕ್ಷ್ಮವಾಗಿ ನೋಡಲೇಬೇಕಾಗುತ್ತದೆ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಸಚಿವ ದಿನೇಶ್ ಗುಂಡೂರಾವ್ ಅಷ್ಟೇ ಯಾಕೆ, ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖದ ಮುಂದೆ ಮಲ್ಲಿಕಾರ್ಜುನ್ ಖರ್ಗೆ ಪರವಾಗಿ ಮಾತನಾಡ್ತಾ ಇದ್ದಾರಲ್ಲ, ಅದರ ಹಿಂದಿನ ಗುಮ್ಮನ ಲೆಕ್ಕಾಚಾರ ಬೇರೆನೇ ಇರಬೇಕು ಅಂತ ಅನ್ನಿಸ್ತದೆ. ಅದಕ್ಕೆ ಈ ಖರ್ಗೆ ಸೈಟ್ ವಿವಾದ ಮುನ್ನೆಲೆ ಪಡೆದಿರಬಹುದಲ್ಲ ಅಂತ ಸಾಮಾನ್ಯ ಜನರು ಲೆಕ್ಕ ಹಾಕ್ತಿದ್ದೇವೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ರಾಜಕಾರಣದಲ್ಲಿ ಪುನಃ ಥಳಕು ಹಾಕಿಕೊಂಡದ್ದೇ ಇದಕ್ಕೆ ಪ್ರಮುಖ ಕಾರಣ ಇರಬಹುದಲ್ವಾ? ಅವರು ಕುರ್ಚಿ ಕ್ಲೇಮ್ ಪಟ್ಟಿಯಿಂದ ಕಟ್ಟ ಕಡೆಯ ಆಪ್ಷನ್ಗೆ ತಳ್ಳಿಬಿಡುವ ಕುತಂತ್ರ ಈ ಜಮೀನು ವಿವಾದ ಎದ್ದೇಳಲು ಪ್ರಸ್ತಾಪವಾಗಲು ಕಾರಣ ಇರಬಹುದಲ್ವೇ? ಒಟ್ಟಾರೆ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿ ಸಾರ್ವಜನಿಕರಲ್ಲಿ ನೂರಾರು ಪ್ರಶ್ನೆಗಳನ್ನು ಹುಟ್ಟಿಸಿ ಅನುಮಾನಕ್ಕೆ ಕಾರಣವಾಗಿದೆ ಈ ಸಿಎ ಸೈಟಿನ ಸಿದ್ಧಾರ್ಥ
ಬಿಹಾರ ಶಿಕ್ಷಣ ಟ್ರಸ್ಟ್ ನಿವೇಶನದ ವಿಚಾರ ಅನ್ನಬಹುದು. ನಿಮಗೆ ಏನನ್ನಿಸಿತು ಈ ಸುದ್ದಿ ಕಥೆ? ಕಮೆಂಟ್ ಮಾಡಿ ತಿಳಿಸಿರಿ. ಪೊಲಿಟಿಕಲ್ ಬ್ಯೂರೋ, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.